ವೀಕ್ಷಕರೇ ನಮಸ್ಕಾರ. ಆರೋಗ್ಯವೇ ಭಾಗ್ಯ ಅನ್ನೋ ಮಾತು ನಿಮಗೆಲ್ಲರಿಗೂ ಗೊತ್ತಿದೆ. ಒಂದು ಊರು ಸುಂದರವಾಗಿರಬೇಕಾಗಿದ್ದರೆ ಅಲ್ಲಿರೋ ವ್ಯಕ್ತಿಗಳ ಆರೋಗ್ಯ ತುಂಬಾ ಚೆನ್ನಾಗಿರಬೇಕು. ಆದರೆ ಈ ಆರೋಗ್ಯವನ್ನು ಕಾಪಾಡುವುದಕ್ಕೆ ಅಲ್ಲಿ ಸೂಕ್ತವಾದ ವೈದ್ಯರು ಕೂಡ ಇರಬೇಕಾಗುತ್ತೆ. ಇಂತಹ ವೈದ್ಯರನ್ನು ಇವತ್ತು ವಿಶೇಷವಾಗಿ ಪರಿಚಯಿಸುವಂತಹ ಕಾರ್ಯಕ್ರಮ. ಈ ಕಾರ್ಯಕ್ರಮಕ್ಕೆ ನಿಮಗೆ ಸ್ವಾಗತ. ನಿರಂಜನ್ ಡಾಕ್ಟರ್ ಕಳಿಸಿದಂತ ಲೆಟರ್ ತಗೊಂಡು ಹೋದ್ರೆ ಮತ್ತೆ ಅಲ್ಲಿ ಕೂಡ ಅದೇ ಸರ್ವಿಸ್ ನಮಗೆ. ನಾನು ಮೆಚ್ಚಿದ ಡಾಕ್ಟರ್ ಅಲ್ಲಿ ನಿರಂಜನ್ ರೈ ಸೂಪರ್ ಡಾಕ್ಟರ್. ಉಚ್ಚಿಗದಂಗು ಇಂದಿರುಗ ಸುಮಾರು ಮತ್ತೇರು ಒಂಜೋರು ಸಾಣಗ ಬಾಲ ಕರೆಕ್ಟ್ ಅಂಡು ಉಪ್ಪಿನಂಗಡಿಯ ಜನರಿಗೆ ದಿವಂಗತ ವೆಂಕಪ್ಪರೈ ಸ್ಮಾರಕ ಧನ್ವಂತರಿ ಆಸ್ಪತ್ರೆಯ ಬಗ್ಗೆ ಜಾಸ್ತಿ ವಿವರವನ್ನು ನಾವು ಕೊಡಬೇಕಾಗಿಲ್ಲ. ಯಾಕಂದರೆ ಇದರ ಬಗ್ಗೆ ಜನರಿಗೇ ಗೊತ್ತಿದೆ. ಆಯುರ್ವೇದ ಚಿಕಿತ್ಸೆಯಲ್ಲಿ ತುಂಬ ಹಿಂದಿನ ಪರಂಪರೆಯನ್ನು ಮುಂದುವರಿಸಿಕೊಂಡು ಇದೀಗ ನಿರಂಜನ್ ರೈ ಅವರ ಸಾರಥ್ಯದಲ್ಲಿ ಈ ಆಸ್ಪತ್ರೆ ಮುಂದುವರಿತಾ ಇದೆ. ದಿವಂಗತ ಪಂಡಿತ್ ವೆಂಕಪ್ಪರೈ ಅವರು ಸಾಧಾರಣ ಒಂದು 1931 ಇಸವಿಯಲ್ಲಿ ಅವರು ಮೂಲತಃ ಕೇಪುಯಿಂದ ಬಂದು ಇಲ್ಲಿ ನೆಲೆಸಿದವರು. ವಿಟ್ಲ ಕೇಪು ಅವರ ಮೂಲ ಮನೆ ಮಂಜೇಶ್ವರ ಹತ್ರ ಕೇಪು ಅಲ್ಲಿ ಅವ್ರ ತಂದೆ ಮನೆ ಇತ್ತು. ಅಲ್ಲಿಂದ ಅವರು ಕೇರಳಕ್ಕೆ ಹೋಗಿ ಆಯುರ್ವೇದ ಕಲಿತ್ಕೊಂಡು ಮತ್ತೆ ಉಪ್ಪಿನಂಗಡಿಗೆ ಬಂದು 31 ಇಸವಿಯಲ್ಲಿ ಉಪ್ಪಿನಂಗಡಿಗೆ ಬಂದು ನೆಲೆಸಿದ್ರು. ಒಂದು ವೃತ್ತಿ ಮಾಡಿಕೊಂಡು ಇಲ್ಲಿಯೇ ಮದ್ದು ತಯಾರಿಸೋದು ಮತ್ತು ಔಷಧಿ ಕೊಡುವಂಥದ್ದೆಲ್ಲ ಶುರು ಮಾಡಿದರು. ಸೊ ಆ ಕಾಲದಲ್ಲಿ ವೈದ್ಯರು ಅಂದರೆ ತುಂಬ ವಿರಳು, ಮತ್ತು ಡಾಕ್ಟರ್ಸ್ ಅಂತ ಹೇಳಿ ಇರಲಿಲ್ಲ. ಸೊ ಆ ಕಾಲದ ಒಂದೆರಡು ಏನೋ ವೈದ್ಯರು ಇದ್ದರು. ಹಾಗೆ ಅವರು ಇಲ್ಲಿ ನಿಲ್ಲಿಸಿ ಮತ್ತು ಜೀವನ ಪರ್ಯಂತ ಇಲ್ಲಿ ಅವರ ಒಂದು ವೃತ್ತಿಯನ್ನು ಪೂರೈಸಿ ಇಲ್ಲೇ ಅವರ ಕುಟುಂಬ ನೆಲೆಸಿ ಇಲ್ಲೇ ಮತ್ತೆ ಒಂದು ಮನೆ ಕಟ್ಟಿ ಮತ್ತು ನಾವೆಲ್ಲ ಇಲ್ಲೇ ಹುಟ್ಟಿದವರು. ನಿರಂಜನ್ ರೈ ಅವರು ಬಾಲ್ಯದಲ್ಲಿ ಬೆಳೆದದ್ದು ಬಾಂಬೆಯಲ್ಲಿ. ಆ ನಂತರ ಅವರಿಗೆ ಆಸಕ್ತಿ ಇದ್ದದ್ದು ಮಾತ್ರ ತಮ್ಮ ಹುಟ್ಟೂರಲ್ಲಿ ಒಂದು ಆಸ್ಪತ್ರೆ ಏನಿದೆ, ಹಿರಿಯರ ಪರಂಪರೆಯ ಆಸ್ಪತ್ರೆ, ಇದನ್ನು ಮುಂದುವರಿಸಬೇಕು ಅನ್ನೋದು. ಇದನ್ನೇ ಇಚ್ಛೆಯಾಗಿಸಿಕೊಂಡಂತಹ ನಿರಂಜನ್ ರೈ ಅವರು ತಮ್ಮ ಆಸೆಯಂತೆಯೇ ಬದುಕಿದ್ದಾರೆ. ಇವತ್ತು ಜನರ ಪ್ರೀತಿಯನ್ನು ಗಳಿಸಿದ್ದಾರೆ. ಇಲ್ಲ, ಅವರು ಮೂಲತಃ ಅವರು ಮೋಟರ್ ಮೆಕ್ಯಾನಿಕ್ ಆಗಿದ್ದರು. ಸೊ ಅವರೊಂದು ಪ್ರೈವೇಟ್ ಕಂಪ್ನಿಯಲ್ಲಿ ಕೆಲಸ ಮಾಡ್ತಾಯಿದ್ರು. ಸೊ ಹಾಗೆ ನಾವೊಂದು ಮಿಡಲ್ ಕ್ಲಾಸ್ ಫ್ಯಾಮಿಲಿಯಲ್ಲಿ ಬೆಳೆದವು. ಅಲ್ಲಿ ಎಜುಕೇಷನ್ ಆದ ನಂತರ ಅವ್ರ ಫ್ಯಾಮಿಲಿಯವರು ಅಲ್ಲೇ ಇದ್ದರು. ನಾನು ಬಿಟ್ಟು ಮತ್ತೆ ಊರಿಗೆ ಬಂದೆ ಕಲೀಲಿಕ್ಕೆ ಅಂತ ಹೇಳಿ. ಕಲಿತ ನಂತರ ನಾನು ಮತ್ತೆ ಇಲ್ಲೇ ಸೆಟ್ಲ್ ಆದೆ ಉಪ್ಪಿನಂಗಡಿ. ಬಾಂಬೆಯಲ್ಲೇ ಒಂಥರ ಹುಟ್ಟಿ ಬೆಳೆದ ಕಾರಣ ನಮಗೆ ಅಲ್ಲಿಯ ಒಂದು ಕ್ರೇಜ್ ಅಂತ ಇರಲಿಲ್ಲ. ನಮಗೆ ಕ್ರೇಜ್ ಇದ್ದು ಊರಿಂದೆ. ಯಾಕಂದರೆ ನಮಗೆ ವರ್ಷಕ್ಕೊಮ್ಮೆ ಇಲ್ಲಿ ಬರುವಾಗ ಇಲ್ಲಿಯ ಗದ್ದೆ, ಇಲ್ಲಿಯ ಕೃಷಿ ಇದೆಲ್ಲ ನೋಡುವಾಗ ನಮಗೆ ತುಂಬ ಖುಷಿ ಆಗ್ತಾಯಿತ್ತು. ಮತ್ತು ನಮ್ಮ ಎಲ್ಲ ಸಂಬಂಧಿಗರು ಇಲ್ಲೇ ಇದ್ದದ್ದು ಆದ ಕಾರಣ ನಮಗೆ ತುಂಬ ಇಷ್ಟ ಊರು ಅಂತ ಹೇಳಿದರೆ. ಆದ ಕಾರಣ ನಮಗೆ ಊರಲ್ಲಿ ಬಂದು ನೆಲೆಸೋದಂತ ಹೇಳಿದ್ರೆ ದೊಡ್ಡ ಕಷ್ಟ ಆಗಲಿಲ್ಲ. ಪಂಡಿತ್ ವೆಂಕಪ್ಪರೈ ಅವರ ಎರಡನೇ ಮಗ ಶ್ರೀ ವಿಶ್ವನಾಥ್ ರೈ ಅವರು ಇದನ್ನು ನಡೆಸಿ ಈ ವೃತ್ತಿಯನ್ನು ಇಲ್ಲಿ ಪಂಡಿತರ ಮನೆ, ಪಂಡಿತರ ಬಿತ್ತಲ್ ಅಂತ ಯಾವುದು ಈ ಪರಿಸರದಲ್ಲಿ ಜನರಿಗೆ ತಿಳ್ಕೊಂಡು ಬಂದಿದೆ, ಅದನ್ನು ನಡೆಸ್ತಾ ಅವರು ಅವರ ಒಂದು ಜೀವಮಾನದಲ್ಲಿ ಇಲ್ಲಿ ಸೇವೆ ಸಲ್ಲಿಸಿದರು. ಅದರ ನಂತರ 3ನೇ ತಲೆಮಾರು ನಾನು ಕಲಿತು BMS ಕಲಿತಾದ ನಂತರ ಇಲ್ಲಿ ಬಂದು ಅವರು ನನಗೆ ಅವಕಾಶ ಮಾಡಿಕೊಟ್ಟರು. ಆದ ಕಾರಣ ಈಗ ನಾನು 3rd ಜನರೇಷನ್ ಇಲ್ಲಿ ನಾನು ಈ ವೃತ್ತಿಯನ್ನು ನಡೆಸ್ತಾ ಇದ್ದೇನೆ.
ಪಂಡಿತ್ ವೆಂಕಪ್ಪರಯ್ಯ ಅವರ ದೊಡ್ಡ ಮಗನ ಹಿರಿಯ ಮಗನ ಹಾಗೆ. ಅದರ ನಂತರ ಪಂಡಿತ್ ವೆಂಕಪ್ಪರಯ್ಯ ಅವರ ನಂತರ ಅವರ ಎರಡನೇ ಮಗ ಪಂಡಿತ್ ವಿಶ್ವನಾಥ ರೈ ಇದ್ದರು. ನಾನು ಅವರ ಹಿರಿಯ ಮಗನ ಮಗ, ಹಾಗೆ ನಾನು ಮೂರನೇ ತಲೆಮಾರು. ಅಲ್ಲ, ಖಂಡಿತ. ಅದು ಏನಂದರೆ ನಮ್ಮ ಒಂದು ಮನೆಯ ಒಂದು ವಾತಾವರಣ ಆಗಿತ್ತು. ಮತ್ತು ನನ್ನ ತಂದೆಯವರು ಸಣ್ಣ ಪ್ರಾಯದಲ್ಲಿ ಅವರು ವೃತ್ತಿಪರವಾಗಿ ಅವರು ಮುಂಬೈಗೆ ಹೋಗಿ ಅಲ್ಲಿ ನೆಲೆಸಿದರು. ನಾವೆಲ್ಲ ಅಲ್ಲೇ ಬೆಳೆದ ಕಾರಣ ನಮಗೆ ಇಲ್ಲಿಯ ಒಂದು ನಂಟು ಹೇಗೆ ಅಂತ ಹೇಳಿದರೆ, ವರ್ಷಕ್ಕೊಮ್ಮೆ ನಮಗೆ ರಜೆ ಸಿಗುವಾಗ ನಾವು ಊರಿಗೆ ಬರ್ತಾ ಇದ್ದೆವು. 1-2 ತಿಂಗಳು ಇಲ್ಲೇ ಇದ್ದು ನಮ್ಮ ತಂದೆ ಮನೆ, ತಾಯಿ ಮನೆ ಮತ್ತು ನೆಂಟರ ಮನೆಗೆಲ್ಲ ಹೋಗಿ ಇಲ್ಲಿಯ ಒಂದು ನಂಟಿತ್ತು. ಆದರೂ ನಮಗೆ ಊರಂತ ಹೇಳಿದರೆ ತುಂಬ ಇಷ್ಟ. ಊರಲ್ಲೇ ಬಂದು ನೆಲೆ ಊರಬೇಕಂತ ಹೇಳುವಂಥದ್ದು ಸಣ್ಣ ಪ್ರಾಯದಿಂದನೇ ಒಂದು ಆಸಕ್ತಿ ಇತ್ತು. ಅದೇ ಥರ ನಮ್ಮ ಚಿಕ್ಕಪ್ಪ ನಮಗೆ ಎನ್ಕರೇಜ್ ಮಾಡಿದರು, ನಮ್ಮ ತಂದೆಯವರು ಎನ್ಕರೇಜ್ ಮಾಡಿದರು, ಇದೇ ವೃತ್ತಿ ತಗೊಂಡ್ರೆ ಒಳ್ಳೆಯದು, ಯಾಕಂದರೆ ನಮ್ಮ ಹಿರಿಯವ್ರದ್ದೊಂದು ಇದು ಉಂಟಂತ ಹೇಳಿ. ಆದ ಕಾರಣ ನಾನು ಇದೇ ವೃತ್ತಿ ತಗೊಳ್ಳಿಕ್ಕೆ ಒಂದು ಕಾರಣವಾಯಿತು. ನಾನು ಅದೇ ಬೇಸಿಕ್ ಎಜುಕೇಷನ್ ನಂದು HSC ತನಕ ಅಲ್ಲಿ, ಅಂದರೆ ಇಲ್ಲಿ ಯಾವುದು PUC SSLC ಹೇಳ್ತೇವೆ ನಾವು, ಅಲ್ಲಿ SSC ಮತ್ತು HSC ಅಂತ ಹೇಳ್ತೇವೆ. ಅಂದರೆ 12ನೇ ಕ್ಲಾಸು ಆದ ನಂತರ ನಾನು ಕೊಪ್ಪ, ಶೃಂಗೇರಿ ಹತ್ರ ಕೊಪ್ಪದಲ್ಲಿ ಆಯುರ್ವೇದ ಕಲಿತು ಮತ್ತೆ ಈಚೆ ಬಂದೆ. ಇಲ್ಲ, ನಮಗೆ ಕಲಿತು ಬಂದ ನಂತರ ನಾನು ಕಲಿತಾ ಇರುವಾಗನೇ ಇಲ್ಲಿ ಬರ್ತಾ ಇದ್ದೆ. ನಾನು ಕ್ಲಿನಿಕಲ್ಲಿ ಅವರ ಜೊತೆಗೆ ಇರ್ತಾ ಇದ್ದೆ, ಚಿಕ್ಕಪ್ಪನ ಜೊತೆಗೆ. ಆದ ಕಾರಣ ನಮಗೆ ಅವ್ರದ್ದು ಸೆಟಪ್ ಕ್ಲಿನಿಕ್ ಆಗೇ ಸಿಕ್ಕಿದೆ ನಮಗೆ. ಮತ್ತು ಅವರೊಂದು ಒಳ್ಳೆಯ ಒಂದು ಹೆಸರು ಗಳಿಸಿದರು. ನನ್ನ ಪಂಡಿತ್ ವೆಂಕಪ್ಪರಯ್ಯ ಅವರು, ನನ್ನ ಅಜ್ಜ, ಅವರ ಒಂದು ಒಳ್ಳೆಯ ಹೆಸರು ಈಗಲೂ ಇದೆ. ಅದರ ನಂತರ ನನ್ನ ವಿಶ್ವನಾಥ ರೈ ಅಂತ ಹೇಳುವವರು ಚಿಕ್ಕಪ್ಪ, ಅವರ ಹೆಸರು ಸಹ ತುಂಬ ಅವರು ಒಳ್ಳೆಯ ಸೇವೆ ಸಲ್ಲಿಸಿದ್ದಾರೆ. ಇವತ್ತು ಜನರು ಅವರನ್ನು ನೆನಪು ಮಾಡ್ಕೊಳ್ತಾ ಇರ್ತಾರೆ. ಹಾಗೆ ನಮಗೆ ಬರುವಾಗ ನಮಗೆ ಇಡೀ ಸೆಟಪ್ ಇತ್ತು, ಮತ್ತು ಮದ್ದು ತಯಾರಿಸುವಂಥ ಒಂದು ವ್ಯವಸ್ಥೆ, ಮತ್ತು ಇಲ್ಲಿ ನಮ್ಮ ಕ್ಲಿನಿಕ್ ಎಲ್ಲ ನಮಗೆ ರೆಡಿಮೇಡೇ ಸಿಕ್ಕಿದೆ. ಆದ ಕಾರಣ ಅದಕ್ಕೆ ನಾನು ಅವರಿಗೆ, ನನ್ನ ಹಿರಿಯವರಿಗೆ ನಾನು ಋಣಿಯಾಗಿದ್ದೇನೆ. ಯಾಕಂತ ಹೇಳಿದರೆ ನನಗೆ ಅವರೆಲ್ಲಿಂದ ಬಿಟ್ಟು ಹೋಗಿದ್ದಾರೆ ಅಲ್ಲಿಂದ ನನಗೆ ಮುಂದುವರಿಸಲಿಕ್ಕೆ ಸಿಕ್ಕಿದ್ದು ಅದೊಂದು ತುಂಬ ನನ್ನ ಒಂದು ಒಳ್ಳೆಯ ಒಂದು ಲಕ್ ಅಂತ ಹೇಳಬೇಕು. ಉಪ್ಪಿನಂಗಡಿಯಲ್ಲಿ ಇದೀಗ ಆಸ್ಪತ್ರೆಯನ್ನು ಮಾಡಿದ ನಂತರದಲ್ಲಿ ಸಾಕಷ್ಟು ರೀತಿಯಲ್ಲಿ ಈ ಆಸ್ಪತ್ರೆ ಬೆಳವಣಿಗೆ ಆಗಿದೆ. ಅದರಲ್ಲೂ ತುಂಬ ರೋಗಿಗಳನ್ನು ಗುಣಪಡಿಸಿದಂತಹ ಖ್ಯಾತಿ ಇವರಿಗಿದೆ. ಒಂದು ಮದ್ದು, ಈಗ ಒಂದು ಮಾತುಂಟು, ಫೇತ್ ಇಸ್ ಬೆಟರ್ ದೆನ್ ಮೆಡಿಸಿನ್ ಅಂತೇಳಿ. ನಮಗೆ ಆ ಡಾಕ್ಟರ್ ಟ್ರೀಟ್ಮೆಂಟ್ ಸರ್ವಿಸ್ ಹೇಗೆ ಅವರ ಮಾತಿನಲ್ಲಿ ಅರ್ಧ ಗುಣ ಆಗ್ತದೆ ನಮಗೆ, ನಾನಿದ್ದೇನೆ ಅಂತ ಹೇಳುವ ಇದರಲ್ಲಿ. ಮತ್ತು ಎಷ್ಟೊತ್ತಿಗೂ ಯಾವ ಟೈಮಲ್ಲಿಯೂ ಒಂದು ಫೋನ್ ಮಾಡಿದರೆ ಅದಕ್ಕೆ ಸ್ಪಂದನೆ ಕೊಟ್ಟು ಬನ್ನಿ, ಏನಾಗಬೇಕಿತ್ತು ಅಂತೇಳಿ ಕೇಳಿ ಅದು ನಮಗೊಂದು ಧೈರ್ಯ ತುಂಬ್ತಾ ಇತ್ತು ನಮಗೆ. ಅವರ ಕ್ಲಿನಿಕ್ ಬಂದಾಗಿದ್ರು ಸಮೇತ ಅವ್ರ ಮನೆಯಲ್ಲಿ ಕೂತು ಅವರ ಸೋಪಲ್ಲಿ ಮಲಗಿಸಿ ಅಲ್ಲಿ ಟ್ರೀಟ್ಮೆಂಟ್ ಕೊಟ್ಟು ನನ್ನ ಮಗಳನ್ನು ಕ್ಯೂರ್ ಮಾಡಿದ್ದಾರೆ. 1 ವರ್ಷ ಮುಟ್ಟ ಉಳ್ಗುಸಿದೀಡಿ ಇಂಜೆಕ್ಷನ್ ಬಾರ್ದು ಇಡ ಕಡಿಮೆ ಅವು ಐಟು ಒಂಜಿ ಇಂಗೆ ಕಂಚ ಇಂಬೆರಡ ಪ್ರೀತಿ ಓಡೋನಲು ಹೋಗ ಹಿಡಿಯಬೋದು ಆತಜ್ಜಿ ಕೊಚ್ಚಿಗೆ ದಂಗ್ಳು ಇಂಬೆರಗುಕ್ಕ ಸುಮಾರು ಮಾಡ್ತಾರೆ 1 ವರ್ಷ ಹಣಕ ಭಾಳ ಕರೆಕ್ಟ್ ಅಂಡು. ಅಂದರೆ ಈಗ ಎಸ್ಟಾಬ್ಲಿಷ್ ಕ್ಲಿನಿಕ್ ನಮಗೆ ಸಿಕ್ಕಿದೆ ಅಂತ ಹೇಳಿದರು. ನೀವು ಹೇಳಿದಾಗೆ ಒಂದು ನಾವು ಫಸ್ಟಿಗೆ ಬಂದು ಪ್ರಾಕ್ಟೀಸ್ ಮಾಡುವಾಗ ಜನರಿಗೆ ನಮ್ಮ ಪರಿಚಯ ಇರೋದಿಲ್ಲ. ಎಷ್ಟೋ ಸಮಯ ತನಕ ನಾನು ಪ್ರಾಕ್ಟೀಸ್ ಮಾಡ್ತಾ ಇರುವಾಗ ಜನರು ಅವರನ್ನು ಕೇಳ್ಕೊಂಡು ಬರುವಾಗ ಅವರು ಇಲ್ಲ ಅಂತ ಹೇಳಿದ ಕೂಡಲೇ ನಮ್ಮನ್ನು ನೋಡಿ ಅವರಿಲ್ವಾ ಅಂತ ಹೇಳಿದರೆ ಸೀದಾ ವಾಪಸ್ ಹೋಗ್ತಾಯಿದ್ರು, ನಮಗೆ ಅವರೇ ಬೇಕಂತ ಹೇಳಿ. ಹಾಗೆ ತುಂಬ ಜನ ವಾಪಸ್ ಹೋಗ್ತಾಯಿದ್ರು. ಆಗ ತುಂಬ ಬೇಸರ ಆಗ್ತಾಯಿತ್ತು. ಆದರೂ ನನಗೆ ಅರ್ಥ ಆಗ್ತಾಯಿತ್ತು, ಯಾಕಂದರೆ ಅವರ ಮೇಲೆ ಇದ್ದ ವಿಶ್ವಾಸ, ಅವರೇ ಬೇಕಂತ ಹೇಳಿ ಅವರು ಕೆಲವು ಕಾಯಿಲೆಗೆ ಅವರೇ ಮದ್ದು ಕೊಡಬೇಕಂತ ಹೇಳುವಂಥದ್ದು ಅವರ ಒಂದು ಭಾವನೆ ಇರ್ತದೆ. ಸೊ ಹಾಗೆ ಅದು ನಮ್ಮನ್ನು ನೋಡುವಾಗ ಜನ ಬೇರೆ ಅವರಲ್ಲ ಅಂತ ಹೇಳಿ ಅವರು ವಾಪಸ್ ಹೋಗ್ತಾಯಿದ್ರು. ಸೊ ಕ್ರಮೇಣ ಆಗ್ತಾಯಿತ್ತಂದರೆ ಅವರು ಇರುವಾಗ ಸಹ ನಾನು ಇರ್ತಾ ಇದ್ದೆ, ಕೆಲವರು ಪರಿಚಯ ಇದ್ದವರು ಅವರು ಇರುವಾಗ ಬರ್ತಾಯಿದ್ರು. ಹಾಗೆ ಮತ್ತೆ ಕ್ರಮೇಣ ಜನರು ಮದ್ದು ತಗೊಂಡು ಗುರುತಾದವರು ಮದ್ದು ತಗೊಂಡು ಹೋಗಿ ಅವ್ರಿಗೆ ಒಂದು ವಿಶ್ವಾಸ ಬಂತು. ಅದೇ ಥರ ಬೇರೆಯವರ ನಮ್ಮ ಒಂದು ಬಾಯಿ ಮಾತಲ್ಲಿ ನಮ್ಮ ಒಂದು ಪ್ರಚಾರವಾಯಿತು. ಆದ ಕಾರಣ ಮತ್ತೆ ನಮಗೆ ಒಂದು ಸಾಧಾರಣ 1-2 ವರ್ಷ ಆಗುವಾಗ ಸೆಟ್ ಆಗಲಿಕ್ಕೆ ಆಯಿತು. ನಮಗೆ ಜನರ ರೆಸ್ಪಾನ್ಸು ನಮಗೆ ಯಾವತ್ತೂ ಪಾಸಿಟಿವ್ ಆಗಿತ್ತು. ನಮಗೆ ಜನರ ಒಂದು ವಿಶ್ವಾಸ ಮತ್ತು ಪ್ರೀತಿ ಎಷ್ಟರ ಮಟ್ಟಿಗೆ ಇತ್ತಂತ ಹೇಳಿದ್ರೆ ನಮಗೆ ಯಾವ ಥರದ್ದು ತೊಂದರೆ ಆಗಲಿಲ್ಲ. ಪ್ರತಿಯೊಂದು ಹಂತದಲ್ಲಿ ನಾವೀಗ ಮೊದಲು ಕ್ಲಿನಿಕ್ ಇತ್ತು, ಅದನ್ನು ನಾವು ಅಪ್ಗ್ರೇಡ್ ಮಾಡುವಾಗ ಫಸ್ಟ್ ನಾವು ಧನ್ವಂತರಿ ಹಾಸ್ಪಿಟಲ್ ಅಂತ ಹೇಳಿ ಒಂದು 10 ಬೆಡ್ಡೆಡ್ ಹಾಸ್ಪಿಟಲ್ ಮಾಡಿದೆವು 2013ನೇ ಇಸವಿಯಲ್ಲಿ. ಸೊ ಅದು
ಹಂತದಲ್ಲಿ ನಮಗೆ ಜನರ ಪ್ರೀತಿ ಅಪಾರವಾಗಿತ್ತು. ಅದರ ನಂತರ ಈಗ ನಾವು ಅದನ್ನು ಅಪ್ಗ್ರೇಡ್ ಮಾಡಿ ಈಗ ದೊಡ್ಡ ವ್ಯವಸ್ಥೆ ಮಾಡಬೇಕಂತ ಹೇಳಿ ಹೊರಡುವಾಗ ಸಹ ನಮಗೆ ಜನರು ಯಾವ ಥರದ್ದು ನಮಗೆ ತೊಂದರೆ ಆಗಲಿಲ್ಲ ಇಲ್ಲಿ. ಯಾಕಂತ ಹೇಳಿದ್ರೆ ನಮ್ಮ ಇಲ್ಲಿಯ ಮನೆತನದ ಮೇಲೆ ಒಂದು ಜನರ ಒಂದು ಪರಿಸರದ ಜನರ ಮೇಲೆ ವಿಶ್ವಾಸ ಇತ್ತು. ಅದರ ಮೇಲೆ ನಾನು ಸೆಟ್ ಆದ ನಂತರ ನನ್ನ ಮೇಲೆ ಒಂದು ಪ್ರೀತಿ ವಿಶ್ವಾಸ ಇತ್ತು. ಆದ ಕಾರಣ ಯಾವ ಥರದ್ದು ತೊಂದರೆ ಆಗಲಿಲ್ಲ. ಅದು ನಮಗೆ ಎನ್ಕರೇಜ್ಮೆಂಟ್ ಇತ್ತು ಬಿಟ್ಟು ಹೊರತು ನಮಗೇನು ಅದರ ಮೇಲೆ ನೆಗೆಟಿವ್ ಇದು ಬರಲಿಲ್ಲ. ಧನ್ವಂತರಿ ಅಂತ ಹೇಳಿದ್ರೆ ತುಂಬ ಊರಲ್ಲಿ ಇರ್ತದೆ, ತುಂಬ ಜನರು ಅದನ್ನು ಆ ಹೆಸರನ್ನು ಇಟ್ಕೊಳ್ತಾರೆ. ಅದು ಏನಂತ ಹೇಳಿದ್ರೆ ಧನ್ವಂತರಿ ನಮ್ಮ ಗಾಡ್ ಆಫ್ ಮೆಡಿಸಿನ್ ಅಂತ, ಅಂದರೆ ವೈದ್ಯಕೀಯ ಒಂದು ದೇವರು, ವೈದ್ಯಕೀಯಕ್ಕೆ ಸಂಬಂಧಪಟ್ಟವರು ಅಂತ ಹೇಳಿದ್ರೆ ನಮ್ಮ ಶಾಸ್ತ್ರಗಳಲ್ಲಿ, ನಮ್ಮ ಪುರಾಣಗಳಲ್ಲಿ ನಾವು ನೋಡಿದರೆ ವಿಷ್ಣುವಿನ ಒಂದು ರೂಪ ಅಂತ ಹೇಳ್ತಾರೆ. ಆದ ಕಾರಣ ಅದು ವಿಷ್ಣು ನಮ್ಮ ಅಮೃತ ಮಂಥನ ಆಗುವಾಗ ನಾವು ಅದರಲ್ಲಿ ಅಮೃತ ಬರುವಾಗ ಅದ್ರ ಜೊತೆಗೆ ಧನ್ವಂತರಿ ಅದನ್ನು ತಗೊಂಡು ಬಂತ ಅಂತ ಹೇಳುವಂಥದ್ದು ಒಂದು ನಂಬಿಕೆ ಇದೆ. ಆದ ಕಾರಣ ವೈದ್ಯಕೀಯ ಒಂದು ಶಾಸ್ತ್ರ ಯಾವುದಿದೆ ನಮ್ಮದು ಆಯುರ್ವೇದ, ಅದಕ್ಕೆ ದೇವರು ಯಾರಂತ ಹೇಳಿದರೆ ಅದು ಧನ್ವಂತರಿ. ಆದ ಕಾರಣ ನಾವು ಧನ್ತೆರಸ್ ಅಂತ ಮಾಡ್ತೀವಿ, ಈಗ ಪ್ರಚಾರದಲ್ಲಿದೆ. ಧನ್ತೆರಸ್ ಅಂದರೆ ಧನ್ವಂತರಿಯ ಹುಟ್ಟು ಜಯಂತಿ, ಅದು ಹುಟ್ಟಿದ ದಿವಸ. ಅಂದರೆ ನಾವೀಗ ಧನ್ತೆರಸ್ ದಿವಸ ನಾವು ಇದು ಚಿನ್ನ ಖರೀದಿ ಮಾಡಬೇಕು, ಅದು ಮಾಡಬೇಕಂತ ಹೇಳಿ ಒಂದು ವಾಡಿಕೆ ಇದೆ. ಅದು ಒಂದು ಕಮರ್ಷಿಯಲ್ ಆಗಿ ಅದನ್ನು ಎಕ್ಸ್ಪ್ಲಾಯ್ಟ್ ಮಾಡ್ತಾ ಇದ್ದಾರೆ, ಅದು ಬೇರೆ ವಿಷಯ. ಆದರೂ ಈ ಧನ ಅಂತ ಹೇಳುವಂಥದ್ದು ಧನ್ವಂತರಿಗೆ ನಾವು ಹೋಲಿಸುವುದು ಯಾಕಂತ ಹೇಳಿದ್ರೆ, ನಮ್ಮ ಶಾಸ್ತ್ರಗಳಲ್ಲಿ ನಮ್ಮ ಆರೋಗ್ಯನೇ ಒಂದು ಧನ ಅಂತ ಹೇಳುವಂಥದ್ದು ಪ್ರಮುಖವಾಗಿ ಒಂದು ಧನದ ರೂಪ ಅಂತ ಹೇಳಿ ಅವರು ಆವಾಗನೇ ಒಪ್ಕೊಂಡಿದ್ರು, ಅದನ್ನು ನಂಬ್ತಾ ಇದ್ರು. ಆದ ಕಾರಣ ಧನ್ವಂತರಿ ಅಂತ ಹೇಳಿದರೆ ನಮ್ಮ ಆರೋಗ್ಯ, ನಮ್ಮ ಜೀವಮಾನದಲ್ಲಿ ಅತಿ ಹೆಚ್ಚು ಒಂದು ಇಂಪಾರ್ಟೆಂಟ್ ಆದ ಧನ ಯಾವುದಂತ ಹೇಳಿದ್ರೆ ಆರೋಗ್ಯ. ಆದ ಕಾರಣ ಅದು ಧನವನ್ನು ಕೊಡುವಂಥ ಧನ್ವಂತರಿ ನಮ್ಮ ಇಷ್ಟ ದೇವರಾಗಿ ನಮ್ಮ ಹಿರಿಯವರೇ ಅದನ್ನು ಹೆಸರಿಟ್ಕೊಂಡು ಬಂದ ಕಾರಣ ನಾವು ಅದನ್ನು ಮುಂದುವರಿಸ್ತೇವೆ. ಅದು ಬ್ರ್ಯಾಂಡ್ ಇದ್ದ ಕಾರಣ ಅದನ್ನೇ ಮುಂದುವರಿಸಿದೆವು. ಡಾಕ್ಟರ್ ನಿರಂಜನ್ ರೈ ಅವರ ಧನ್ವಂತರಿ ಆಸ್ಪತ್ರೆ ಇವತ್ತು ಪಟ್ಟಣದಲ್ಲಿ ಇರಬಹುದಾದಂತಹ ಸೌಲಭ್ಯವನ್ನು ಉಪ್ಪಿನಂಗಡಿ ಅಂತಕ್ಕಂಥ ಗ್ರಾಮೀಣ ಭಾಗಕ್ಕೆ ತಂದು ಇಲ್ಲಿನ ರೋಗಿಗಳಿಗೆ ಚಿಕಿತ್ಸೆಯನ್ನು ಕೊಡುವಂತಹ ಪ್ರಯತ್ನವನ್ನು ಮಾಡ್ತಾ ಇದೆ. ಇಲ್ಲಿ ನಾವು ಈಗ ಏನಂತ ಹೇಳಿದ್ರೆ ಆಯುರ್ವೇದ ಅಲ್ಲದೆ ವೈದ್ಯಕೀಯ ಒಂದು ಡಾಕ್ಟರ್ ಸುಪ್ರೀತಾ ಅಂತ ನನ್ನ ಸಂಗಾತಿ ಇದ್ದಾಳೆ ವೈಫ್ ಆಗಿ. ಅವಳು ಡಾಕ್ಟರ್ ಸುಪ್ರೀತಾ ರೈ, ನನ್ನ ವೈಫು ಡೆಂಟಿಸ್ಟು. ಆದ ಕಾರಣ ಆ ಒಂದು ವಿಂಗನ್ನು ಅವಳು ನೋಡ್ಕೊಳ್ತಾ ಇದ್ದಾಳೆ. ಅದಲ್ಲದೆ ನಮ್ಮಲ್ಲಿ ಎಕ್ಸ್ರೇ ಇದೆ, ಮತ್ತು ನಮ್ಮ ಆರ್ಥೋ ಡಾಕ್ಟ್ರು, ವಿಸಿಟಿಂಗ್ ಡಾಕ್ಟ್ರ್ ಇದ್ದಾರೆ, ಸರ್ಜನ್ಸ್ ಇದ್ದಾರೆ, ಮತ್ತು OT ಇದೆ, ನಮ್ಮದೊಂದು ಫುಲ್ ಫ್ಲೆಜ್ OT ಇದೆ, ಮತ್ತು ಪಂಚಕರ್ಮ ಆಯುರ್ವೇದಕ್ಕೆ ಸಂಬಂಧಪಟ್ಟದ್ದು ಅದೆಲ್ಲ ನಾವು ನಡೆಸ್ತಾ ಇದ್ದೇವೆ. ಹಾಗೆ ಮತ್ತು ನಮಗೆ ನಾವೀಗ ಸೆಟಪ್ ಈಗ 10 ಬೆಡ್ಕಿಂತ ಅಪ್ಗ್ರೇಡ್ ಮಾಡ್ತಾ ಇದ್ದೇವೆ. ಆದ ಕಾರಣ ಅದು ಈಗ ಅಪ್ಗ್ರೇಡ್ ಮಾಡುವ ಹಂತದಲ್ಲಿದ್ದೇವೆ ನಾವು. ಆದ ಕಾರಣ ಅದು ಇನ್ನಷ್ಟು ದೊಡ್ಡ ಫೆಸಿಲಿಟಿ ನಾವು ಅದಕ್ಕೆ ಮುಂದುವರಿಸ್ಬೇಕಂತ ಹೇಳಿ, ಅದನ್ನು ಅಪ್ಗ್ರೇಡ್ ಮಾಡಬೇಕಂತ ಹೇಳುವಂಥದ್ದು ಪ್ಲ್ಯಾನಲ್ಲಿದ್ದೇವೆ. ಹೌದು, ಅದಕ್ಕೆ ನಾವೀಗ ವಿಸಿಟಿಂಗ್ ಡಾಕ್ಟರ್ಸ್ ಇದ್ದ ಕಾರಣ ಅದನ್ನು ವಿಸಿಟಿಂಗ್ ಡಾಕ್ಟರ್ಸ್ ಹತ್ರ ನಾವು ಆದಷ್ಟು ಸ್ಪೆಷಾಲಿಟೀಸನ್ನು ಅವ್ರ ಹತ್ರ ನಾವು ಇದು ಮಾಡಿಸ್ತಾ ಇದ್ದೇವೆ. ಜನರಿಗೆ ವೈದ್ಯಕೀಯ ವೃತ್ತಿ ಮೇಲೆ ತುಂಬ ಒಂದು ಗೌರವ ಇದೆ. ಆದ ಕಾರಣ ನನಗನ್ಸುತ್ತೆ ಯಾರೇ ಒಬ್ಬರು ಡಾಕ್ಟರ್ ಆಗಿರಲಿ, ಅದು ಅವರಿಗೆ ಜನರ ಒಂದು ಪ್ರೀತಿ ಮತ್ತು ವಿಶ್ವಾಸ ಸಿಕ್ಕೇ ಸಿಗುತ್ತೆ. ಜನರಿಗೆ ಮಾಧ್ಯಮದಲ್ಲಿ ಆಗಲಿ ಅಥವಾ ಹೊರಗೆ ಏನೇ ಹೇಳಲಿ, ಕರಪ್ಷನ್ ಇದೆ, ಅದು ಒಂದು ಕಾರ್ಪೊರೇಟ್ ಲೆವೆಲ್ ಇದೆ ಹೊರತುಪಡಿಸಿದರೆ ಸಾಮಾನ್ಯವಾಗಿ ವೈದ್ಯರು ಈಗ ಒಂದು ಊರಲ್ಲಿ ಒಂದು 10 ಜನ ವೈದ್ಯರು ಇದ್ದಾರೆ ಅಂತ ಹೇಳಿದ್ರೆ, ಈಗ ಒಂದು ಮನೆಯಲ್ಲಿ ಒಬ್ಬರು 10 ಜನ ಇದ್ದರೆ ಆ 10 ಜನಕ್ಕೆ ಒಂದೇ ಡಾಕ್ಟರ್ ಆಗೋದಿಲ್ಲ. ಕೆಲವರಿಗೆ ಒಂದು ಡಾಕ್ಟ್ರದ್ದು ಒಂದು ಮದ್ದು ಹಿಡಿಸ್ತದೆ ಅಂತ ಅವರು ಒಂದು ನಂಬಿಕೆ ಇರ್ತದೆ, ಮತ್ತೊಬ್ಬರಿಗೆ ಮತ್ತೊಂದು ಡಾಕ್ಟ್ರ್ ಮದ್ದು ಹಿಡಿಸ್ತದೆ ಅಂತ ಹೇಳಿ ಒಂದು ನಂಬಿಕೆ ಇರ್ತದೆ, ಅದವರ ಕೈಗುಣ ನಮಗೆ ಹಿಡಿತದೆ ಅಂತ ಹೇಳುವಂಥದ್ದು ಒಂದು ನಂಬಿಕೆ ಇರ್ತದೆ. ಆದ ಕಾರಣ ನಮಗೆ ನಮ್ಮ ವಿಶ್ವಾಸ ಮತ್ತು ನಮ್ಮ ನಂಬಿಕೆ ಮೇಲೆ ನಾವು ನಮ್ಮ ಒಂದು ಟ್ರೀಟ್ಮೆಂಟ್ ಮಾಡ್ಕೊಳ್ತಾ ಹೋಗ್ತೇವೆ. ಆದ ಕಾರಣ ನಮಗೆ ಯಾವುದೇ ರೀತಿಯ ತೊಂದರೆ ಅಂತ ಇದರಲ್ಲಿ ಕಾಣಲಿಲ್ಲ. ಮತ್ತು ನಮ್ಮ ವೈದ್ಯಕೀಯ ಒಂದು ಇದರಲ್ಲಿ ನಮ್ಮ ಯಾವುದು ಮೆಡಿಕಲ್ ಫ್ರಾಟರ್ನಿಟಿ ಆಗಲಿ, ಅವ್ರದ್ದು ಸಪೋರ್ಟು ನಮಗೆ ಕಡಿಮೆ ಆಗಲಿಲ್ಲ. ಎಲ್ಲರೂ ನಮಗೆ ಒಂದು ಒಳ್ಳೆಯ ರೀತಿಯಿಂದ ಸಪೋರ್ಟ್ ಮಾಡಿದ್ದಾರೆ. ಕೈಗುಣ ಅಂತ ಹೇಳ್ತೇವೆ, ಕೈ ಪಲಿಪ್ ಅಂತ ಹೇಳ್ತೇವೆ. ಅದು ವಿಷಯ ಏನಂತ ಹೇಳಿದ್ರೆ, ನಾನು ತಿಳ್ಕೊಂಡದ್ದು ನಾವು ಕೊಡುವ ಮದ್ದಿನ ಮೇಲೆ ನಮಗೆ ಎಷ್ಟು ಹಿಡಿತಾ ಇದೆ ಅದೊಂದು. ಅಂದರೆ ನಾವು ನಮ್ಮ ವೈದ್ಯಕೀಯ ಒಂದು ನಾಲೆಜನ್ನು ಎಷ್ಟು ನಾವು ಅದು ನಿಖರವಾಗಿ ಅದನ್ನು ಯೂಸ್ ಮಾಡ್ತೇವೆ,
ಅದು ಮತ್ತೆ ಆ ಜನರು ಆ ನಂಬಿಕೆ ಹೇಗೆ ಇಟ್ಕೊಂಡಿದ್ದಾರೆ ಅದೇ ನಮಗೆ ಕೈಗುಣ ಆಗಿ ಕಾಣೋದು. ಯಾಕಂತ ಹೇಳಿದ್ರೆ ನಾವೀಗ ಕೊಡುವ ಮದ್ದು ತಗೊಳ್ಳುವವರು ಅಷ್ಟೇ ವಿಶ್ವಾಸದಲ್ಲಿ ಕಣ್ಣು ಮುಚ್ಚಿ ಅವರು ಡಾಕ್ಟ್ರು ಕೊಟ್ಟದ್ದು ನಮಗೆ ಅಮೃತ ಅಂತ ಹೇಳಿ ತಗೊಂಡ್ರೆ ಅದು ವಿಷ ಇದ್ದರೂ ಅಮೃತವಾಗಿ ಪರಿವರ್ತನೆ ಆಗ್ತದೆ. ಯಾಕಂತ ಹೇಳಿದ್ರೆ ಕೆಲವು ಸಂದರ್ಭದಲ್ಲಿ ಈಗ ರಿಸರ್ಚ್ ಏನು ಹೇಳುತ್ತೆ ಅಂತ ಹೇಳಿದ್ರೆ ನಾವು ವಿಶ್ವಾಸದಲ್ಲಿ ತಗೊಂಡು ಒಂದು ಗ್ಲಾಸ್ ನೀರು ಕುಡಿದ್ರೂ ಅದರಲ್ಲಿ ನಮಗೆ ಒಂದು ಪರಿಣಾಮ ಸಿಗುತ್ತೆ. ಆದ ಕಾರಣ ಜನರ ವಿಶ್ವಾಸನೇ ಕೈಗುಣ. ಅದು ಜನರು ವಿಶ್ವಾಸದಲ್ಲಿ ತಗೊಂಡ್ರೆ ಡಾಕ್ಟ್ರು ವಿಶ್ವಾಸದಿಂದ ಕೊಟ್ಟರೆ ಅದೇ ಒಂದು ಒಳ್ಳೆಯ ಫಲಿತಾಂಶ ಕೊಡ್ತದೆ. ಆದ ಕಾರಣ ಕೈಗುಣ ಅಂತ ಹೇಳುವಂಥದ್ದು ಜನರ ವಿಶ್ವಾಸನೇ, ವೈದ್ಯರ ಒಂದು ಒಳ್ಳೆಯ ಭಾವನೆ ಜನರಿಗೆ ಕೊಡುವಂಥದ್ದು. ಒಂದು 6 ವರ್ಷ ಆಗ್ತಾ ಬಂತು, 6 ವರ್ಷ ಕಂಪ್ಲೀಟ್ ಆಗಿದೆ. ಅಂದರೆ ನಮಗೆ ವರ್ಕ್ ಇದರಲ್ಲಿ ಯಾವ ರೀತಿಯ ತೊಂದರೆ ಏನಿಲ್ಲ, ಆರಾಮಾಗಿ ಎಲ್ಲ ಫೆಸಿಲಿಟಿ ಎಲ್ಲ ಉಂಟು. ಮತ್ತು ಪೇಷಂಟಿಗೆ ಯಾವ ಥರನೂ ತೊಂದರೆ ಆಗಿ ಏನೂ ಆಗ್ತಾಯಿಲ್ಲ. ಡಾಕ್ಟ್ರ್ ಯಾವ ಟೈಮಲ್ಲಿ ಕೂಡ ಸಿಗ್ತಾರೆ, ಸಿಗದಿದ್ದರೂ ಒಂದು ಫೋನಲ್ಲಿ ಅವರೊಂದು ಮೆಡಿಸಿನ್ ಹಾಗೆಲ್ಲ ಹೇಳ್ತಾರೆ. ಬಟ್ ಫೆಸಿಲಿಟಿ ಎಲ್ಲ ಒಳ್ಳೆಯದುಂಟು. ಇವನ್ ಎಮರ್ಜೆನ್ಸಿ ಬಂದರೂ ಎಲ್ಲ ಅವರಿಗೆ ಆಗುವ ಥರ ಟ್ರೀಟ್ಮೆಂಟ್ ಕೊಡ್ತಾ ಇದ್ದೇವೆ. ಫಸ್ಟ್ ಏಡ್ ಏನು ಬೇಕು ಅದೆಲ್ಲನೂ ವ್ಯವಸ್ಥೆ ಇಲ್ಲೇ ಇದೆ ಹಾಸ್ಪಿಟ್ಲಲ್ಲಿ. ಪೇಷಂಟಿಗೆ ಯಾವ ಥರನೂ ತೊಂದರೆ ಆಗೇನೂ ಆಗ್ತಾಯಿಲ್ಲ. ಪೇಷಂಟ್ ಒಪಿನಿಯನ್ ಕೂಡ ಗುಡ್ ಉಂಟು. ಅಂದರೆ ಎಲ್ಲ ಇಲ್ಲಿ ಅವರಿಗೆ ಬೇರೆ ಕಡೆಗಿಂತ ಇಲ್ಲಿ ಸಡನ್ನಾಗಿ ಎಲ್ಲನೂ ಫೆಸಿಲಿಟಿ ಸಿಗ್ತಾ ಉಂಟು. ಮೆಡಿಸಿನ್ ಕೂಡ ಇವನ್ ಟ್ರೀಟ್ಮೆಂಟ್ ಕೂಡ ಸಡನ್ನಾಗಿ ಸಿಗ್ತದೆ. ಎಮರ್ಜೆನ್ಸಿ ಹೇಗೆ ಬೇಕೋ ಹಾಗೆ ಪ್ರೊವೈಡ್ ಆಗ್ತಾ ಉಂಟು. ವರ್ಕ್ ವಿಷಯದಲ್ಲಿ ನಮಗೆ ಯಾವ ಥರನೂ ತೊಂದರೆ ಇಲ್ಲ. ಅಂದರೆ ಮನೆಯವರ ಥರನೇ ಒಂದು ಫ್ಯಾಮಿಲಿ ಥರನೇ ಸೆಟ್ ಆಗಿದೆ. ಇವನ್ ಸ್ಟಾಫ್ ಕೂಡ ಒಳ್ಳೆ ಇದರಲ್ಲಿದ್ದಾರೆ, ಹೊಂದಾಣಿಕೆಯಿಂದ ಇದ್ದೇವೆ. ಇವನ್ ಟೈಮಿಂಗ್ಸಲ್ಲಿ ಕೂಡ ಮತ್ತು ಎಲ್ಲದಕ್ಕೂ ಅಡ್ಜಸ್ಟ್ಮೆಂಟ್ ಅಂತ ಉಂಟು. ನಿರಂಜನ್ ರೈ ಅವರು ಮದುವೆ ಆದಮೇಲೆ ಅವರಿಗೆ ಮತ್ತಷ್ಟು ಶಕ್ತಿ ಬಂದಿದೆ. ಯಾಕೆಂದರೆ ಅವರ ಪತ್ನಿ ಕೂಡ ವೈದ್ಯೆ. ಇವರಿಬ್ಬರು ಸೇರಿಕೊಂಡು ಧನ್ವಂತರಿ ಆಸ್ಪತ್ರೆಯನ್ನು ಸುಂದರವಾಗಿ ಕಟ್ಟಿ ಬೆಳೆಸ್ತಿದ್ದಾರೆ. ಅಂದರೆ 2004ನೇ ಇಸವಿಯಲ್ಲಿ ನನ್ನ ಮದುವೆ ಆಯಿತು. ನನ್ನ ಮಿಸ್ಸಸ್ ಡಾಕ್ಟರ್ ಸುಪ್ರೀತಾ ರೈ ಅಂತ ಹೇಳುವಂಥದ್ದು ಅವರು ಡೆಂಟಿಸ್ಟು. ಸೊ ಆವಾಗ ನನ್ನ ಕ್ಲಿನಿಕ್ ಮಾತ್ರ ಇತ್ತು. ಸೊ ಅವರು ಮಂಗಳೂರಲ್ಲಿ ಒಂದು ಮೆಡಿಕಲ್ ಕಾಲೇಜ್ ಸ್ಟಾಫ್ ಆಗಿದ್ದರು. ಸೊ ಅದರ ನಂತರ ನಾವು 2013ನೇ ಇಸವಿಯಲ್ಲಿ ಕ್ಲಿನಿಕನ್ನು ಒಂದು 10 ಬೆಡ್ಡೆಡ್ ಹಾಸ್ಪಿಟ್ಲಾಗಿ ಅಪ್ಗ್ರೇಡ್ ಮಾಡಿದ್ದೆವು. ಅರೇಂಜ್ ಮ್ಯಾರೇಜ್. ಹೌದು. ನಿರಂಜನ್ ಚಾಯ್ಸ್ ಅಂದರೆ ನನಗೆ ನನ್ನ ತಂದೆಗೆ ಆ್ಯಕ್ಚುಲಿ ಲೋಕಲ್ ಹುಡುಗ ಬೇಕು ಅಂತ ಇತ್ತು. ಹಾಗೆ ಅದರಾದ್ರೂ ಮತ್ತು ಫಸ್ಟ್ ಮೀಟಲ್ಲೇ ನಂದು ಆ್ಯಕ್ಚುಲಿ ಹೇಳೋದಾದರೆ ಫಸ್ಟ್ ಪ್ರಪೋಸಲ್ಲೇ, ಅದರ ನಂತರ ಅದರಲ್ಲೇ ನಂದು ಪಾಸ್ ಆದದ್ದು. ಹಾಗೆ ಈಗ ಆಲ್ಮೋಸ್ಟು 2004 ಮದುವೆ ಆದದ್ದು, 21 ಇಯರ್ಸ್ ಆಯಿತು. ಕಾಲೇಜ್ ಬಿಟ್ಟೆ, ಟ್ಯೂಟರ್ ಆಗಿದ್ದೆ ಅಲ್ಲಿ. ಸೊ ಆ ಕೆಲಸವನ್ನು ಬಿಟ್ಟೆ ಮನೆಯಿಂದ ಒಂದು BC ರೋಡಲ್ಲಿ ಒಬ್ಬರು ಡಾಕ್ಟರ್ ಇದ್ದಾರೆ, ಡಾಕ್ಟರ್ ರಾಜಮೋಹನ್ ರೈ ಅಂತ. ಸೊ ಅಲ್ಲಿ ನಾನು ಪ್ರಾಕ್ಟೀಸ್ ಮಾಡಲಿಕ್ಕೆ ಹೋದೆ. ನಂತರ ಪುತ್ತೂರಲ್ಲಿ ಒಂದು ಪೋಸ್ಟ್ ಇದೆ ಅಂತ ಹೇಳಿದರು, ಒಂದು ವೇಕೆನ್ಸಿ ಇದೆ ಅಂತ. ಡಾಕ್ಟರ್ ಮಹೇಶ್ ಕುಮಾರ್ ಬೈ ಅಂತ, ಅವರು ಆದರ್ಶ ಡೆಂಟಲ್ ಕ್ಲಿನಿಕ್ ನಡೆಸ್ತಾ ಇದ್ದಾರೆ ಪುತ್ತೂರಲ್ಲಿ, ಡಾಕ್ಟರ್ ಸುಬ್ರಾಯ ಭಟ್ರ ಮಗ. ಸೊ ಅಲ್ಲಿ ನಾನು ನಂದು ಪ್ರಾಕ್ಟೀಸ್ ಅಂತ ಸ್ಟಾರ್ಟ್ ಮಾಡಿದ್ದು, ಆ್ಯಕ್ಚುಲ್ ಪ್ರಾಕ್ಟೀಸ್ ಸ್ಟಾರ್ಟ್ ಮಾಡಿದ್ದು ಅವರೇ ನಂದು ಗಾಡ್ ಫಾದರ್ ಅಂತಲೇ ಹೇಳ್ಬೋದು. ಸೊ ನಂತರ ಅದೇ ಒಂದು 2 ವರ್ಷನ 3 ವರ್ಷ ಅಲ್ಲಿದ್ದೆ. ಸೊ ಮತ್ತೆ ನಾನು ನನ್ನ ಫಸ್ಟ್ ಕ್ಯಾರಿಂಗ್ ಪ್ರೆಗ್ನೆನ್ಸಿ ಟೈಮಲ್ಲಿ ಬಿಟ್ಟೆ, ಹೋಗಿ ಬರಲಿಕ್ಕಾಗತ್ತೆ ಅಂತ. ನಂತರ ಮಗು ಆದ ನಂತರ ಇಲ್ಲಿ ಉಪ್ಪಿನಂಗಡಿಯಲ್ಲೇ ಇದ್ದೆ. ನಂತರ ಸೆಕೆಂಡ್ ಚೈಲ್ಡ್ ಆದ ನಂತರ ನಂದು ಅಂದರೆ ಒಂದು ಮಾಡಬೇಕು ಅಂತ ನನ್ನ ತಂದೆಯದ್ದು ದೊಡ್ಡ ಡ್ರೀಮ್ ಇತ್ತು. ಡಿಗ್ರಿ ಮಾಡಿದ್ದನ್ನು ಅಲ್ಲೇ ಬಿಡಬೇಡ, ಸ್ಟಾರ್ಟ್ ಮಾಡು, ಪ್ರಾಕ್ಟೀಸ್ ಸ್ಟಾರ್ಟ್ ಮಾಡು ಅಂತ ಹೇಳ್ತಾಯಿದ್ರು. ಸೊ ಇವರದ್ದು ಸಪೋರ್ಟ್ ಇತ್ತು, ನನ್ನ ಹಸ್ಬೆಂಡ್ ಡಾಕ್ಟ್ರದ್ದು ಸಪೋರ್ಟ್ ಇತ್ತು. ಸೊ ನಾನು ಅವಾಗ ಆಯಿತು ಅಂತೇಳಿ ಇವರು ಇಲ್ಲೇ ಮಾಡಿಕೊಟ್ರು ನನಗೆ. ಆವಾಗೊಂದು ಸಣ್ಣದು ಇದೇ ರೂಮ್ ಮಾತ್ರ ಇತ್ತು. ನಂತರ ಅದು 2011 ನಾನು ಕ್ಲಿನಿಕ್ ಸ್ಟಾರ್ಟ್ ಮಾಡಿದ್ದು ಪ್ರಾಕ್ಟೀಸ್. ಸ್ವಲ್ಪ ಹೊತ್ತು ಮಗು ಸಣ್ಣ ಒಂದು 4 months ಬೇಬಿ ಇದ್ದ. ಸೊ ಹೋಗಿ ಬರ್ತಾ ಆವಾಗವಾಗ ಮನೆಗೆ ಹೋಗೋದು, ಪೇಷಂಟ್ ಇರುವಾಗ ಮಾಡೋದು, ಹೀಗೆ ಮಾಡ್ತಾ ಇದ್ದೆ. ನಂತರ 2012 ಇವರದ್ದೊಂದು ದೊಡ್ಡ, ಅಂದರೆ ಮೊದಲೇ ಇತ್ತು ಡ್ರೀಮ್, ಹಾಸ್ಪಿಟಲ್ ಮಾಡಬೇಕು ಅಂತ. ಸೊ ನಮಗೇನಾಯಿತು, ಎದುರುಗಡೆ ಒಂದು ಬಿಲ್ಡಿಂಗ್
ಇವರ ಕ್ಲಿನಿಕ್ ಇಲ್ಲೇ ಇತ್ತಲ್ಲ, ಸೊ ಎದುರುಗಡೆ ಒಂದು ಬಿಲ್ಡಿಂಗ್ ಕೊಡ್ತೇನೆ ಅಂತ ಹೇಳಿದರು. ಸೊ ಅದನ್ನು ಬೈ ಮಾಡಿದೆವು. ಬೈ ಮಾಡಿ ಅದರಲ್ಲೇ ಸ್ಟಾರ್ಟ್ ಮಾಡಿದ್ದು. ಫಸ್ಟ್ 2012 ನವಂಬರ್ 14th ನಾವು ಹಾಸ್ಪಿಟಲ್ ಸ್ಟಾರ್ಟ್ ಮಾಡಿದ್ದು. ಹಾಗೆ ಜೊತೆಯಲ್ಲಿ ಆಗ್ತಾ ಇಲ್ಲಿ ತನಕ ರೀಚ್ ಆಗಿದೆ. ಹಾಸ್ಪಿಟಲಲ್ಲಿ ಈಗ ನಮಗೆ ಇಲ್ಲಿ ನನ್ನ ಡೆಂಟಲಲ್ಲಿ ಏನು ಬೇಕಿದೆ ಅದೆಲ್ಲ ಮಾಡ್ತಾ ಇದ್ದೇನೆ ನಾನು. ಮತ್ತು ನಮ್ಮದಂದರೆ ಎಂತ ಹೇಳೋದು, ಪೇಷಂಟ್ ಸರ್ವಿಸ್ ಜಾಸ್ತಿ, ಹಾಗೆ ಇಂಟ್ರೆಸ್ಟ್ ಜಾಸ್ತಿ ತಗೊಳ್ತಾ ಇದ್ದೇನೆ. ಮತ್ತು ಅಫೋರ್ಡೆಬಲ್ ರೇಂಜಲ್ಲೇ ಇದರಲ್ಲೇ ಎಂತ ಹೇಳೋದು, ಪ್ರೈಸಲ್ಲೇ ಮಾಡ್ತಾ ಇದ್ದೇನೆ. ನನ್ನ ಅಜ್ಜನ ಕಾಲದಲ್ಲಿ ಏನಂತಾರೆ, ಅವರೇ ಕಾಡಿಗೆ ಹೋಗಿ, ಅಂದರೆ ಅವರ ಸಿಬ್ಬಂದಿ ವರ್ಗದವರು ಕಾಡಿಗೆ ಹೋಗಿ ಮದ್ದು ಕೆಲವು ತಂದು ಕೊಡುವವರಿದ್ದರು, ಕೆಲವು ಹುಡ್ಕೊಂಡು ಹೋಗಿ ತರುವಂಥ ಒಂದು ಕ್ರಮ ಇತ್ತು. ಬಟ್ ಈಗ ಹಾಗೆ ಆ ಒಂದು ಸಂದರ್ಭ ಇಲ್ಲ. ಯಾಕಂದರೆ ಕಾಡಿಗೆ ಹೋಗಿ ನಾವು ಮರ ಕಡಿಯುವುದು ಅದು ಮಾಡುವುದು ಪರ್ಮಿಷನ್ ಇಲ್ಲ. ಎರಡನೇದು, ಅದನ್ನು ಈಗ ನಾವು ಜನರಿಗೆ ಕಳಿಸಿ ನಾವು ಅದನ್ನು ಸರಿಯಾಗಿ ಗುರುತ ಹಿಡಿದು ತರುವವರು ಇಲ್ಲ. ಆದ ಕಾರಣ ಈಗ ಏನಂದರೆ ಸಪ್ಲಯರ್ಸ್ ಇದ್ದಾರೆ, ನಮ್ಮ ಮೆಡಿಸಿನ್ ಸಪ್ಲಯರ್ಸ್ ಅಂತ ಹೇಳ್ತೇವೆ. ಅದು ಮಂಗಳೂರಲ್ಲೂ ಇದ್ದಾರೆ, ಬಂದರ್ ಏರಿಯಾದಲ್ಲೆಲ್ಲ. ಅವರಿಗೆ ನಾವು ಯಾವ ಮದ್ದು ಬೇಕಂತ ಹೇಳಿದರೆ ಅವರು ತರಿಸಿ ಕೊಡ್ತಾರೆ. ಈಗ ಹಿಮಾಲಯ ಏರಿಯಾದಲ್ಲಿ ಆಗಲಿ ಅಥವಾ ಬೇರೆ ಬೇರೆ ಕಾಡಿನಲ್ಲಿ ಕೇರಳದಲ್ಲಿ ಸಿಗುವಂಥ ಔಷಧಿಗಳು ನಾವು ಆರ್ಡ್ರ್ ಹಾಕಿದರೆ ನಮಗೆ ತಂದು ಕೊಡ್ತಾರೆ. ವ್ಯತ್ಯಾಸ ಒಂದೇ ಏನಂತ ಹೇಳಿದ್ರೆ, ಅದು ತುಂಬ ದುಬಾರಿ ಆಗಿದೆ. ಅಂಥದ್ದು ಒಳ್ಳೆ ಮದ್ದುಗಳು ಈಗ ಸಾಧಾರಣವಾಗಿ ಮುಂಚೆ ನಮಗೆ ಹೊರಗಿಂದ ಸಿಗ್ತಾ ಇದ್ದದ್ದು ನಮಗೆ ಫ್ರೀಯಾಗಿ ಸಿಗ್ತಾಯಿತ್ತು. ಈಗ ಮಾತ್ರ ನಾವು ಪ್ರತಿಯೊಂದನ್ನು ಮದ್ದು ಕೊಟ್ಟು ಹಣ ಕೊಟ್ಟು ತಗೊಂಡು ಬಂದು ಇದನ್ನು ಮಾಡುವಾಗ ತಯಾರಿಸುವ ಒಂದು ವೆಚ್ಚ ತುಂಬ ಜಾಸ್ತಿ ಆಗುತ್ತೆ. ಅಲ್ಲ, ಖಂಡಿತ. ಯಾಕಂತ ಹೇಳಿದರೆ ನಮ್ಮ ಸೊಸೈಟಿಯಲ್ಲಿ, ಅಂದರೆ ನಾನು ಈಗ ಪ್ರಾಕ್ಟೀಸ್ ಮಾಡ್ತಾ ಇರುವ ಏರಿಯಾ ಒಂದು ರೂರಲ್ ಏರಿಯಾ ಅಂತ ಹೇಳಿ, ಅಂದರೆ ಜನರ ಒಂದು ಫೈನಾನ್ಷಿಯಲ್ ಕಂಡೀಷನ್ ತುಂಬ ಒಳ್ಳೆಯದಂತ ಹೇಳಿ ನಾವು ಪರಿಗಣಿಸಲಿಕ್ಕೆ ಆಗೋದಿಲ್ಲ. ತುಂಬ ಒಳ್ಳೆ ಈಗ ಸಿಟಿಯಲ್ಲಿದ್ದ ಒಂದು ವಾತಾವರಣ ನಾವು ಇಲ್ಲಿ ಎಕ್ಸ್ಪೆಕ್ಟ್ ಮಾಡಲಿಕ್ಕೆ ಆಗೋದಿಲ್ಲ. ಸೊ ಆದ ಕಾರಣ ನಾವು ನಮ್ಮ ಒಂದು ಪ್ರಾಫಿಟ್ ಅಥವಾ ಮಾರ್ಜಿನ್ ಯಾವುದಿದೆ ಅದು ತುಂಬ ಆದಷ್ಟು ಸೂಕ್ಷ್ಮವಾಗಿ ನಾವು ಜನರ ಹತ್ರ ನಾವು ತಗೊಳ್ಬೇಕಾಗ್ತದೆ. ಯಾಕಂತ ಹೇಳಿದರೆ ನಾವೀಗ ಸಿಟಿಯಲ್ಲಿ ಹಾಗೆ ತಗೊಳ್ತಾರೆ ಅಥವಾ ಬೇರೆ ನಿಮ್ಮ ತಾಲೂಕು ಸೆಂಟರ್ಸಲ್ಲಿ ತಗೊಳ್ತಾರೆ ಅಂತ ಹೇಳುವಂಥದ್ದು ಒಂದು ಯಾವುದು ಇದು ಇದೆ, ಮಾರ್ಜಿನ್ ಇದೆ, ಅದನ್ನು ನಾವು ಇಲ್ಲಿ ಎಕ್ಸ್ಪೆಕ್ಟ್ ಮಾಡಲಿಕ್ಕೆ ಆಗೋದಿಲ್ಲ. ಮತ್ತು ಜನರಿಗೆ ನಿಜವಾಗಿ ನಾವು ಸರ್ವಿಸ್ ಕೊಡೋದು ಮುಖ್ಯ ಬಿಟ್ಟರೆ, ನಮ್ಮ ಗುರುಗಳೊಬ್ಬರಿದ್ದರು, ಅವರು ಹೇಳ್ತಾ ಇದ್ರು ಯಾವಾಗಲೂ, ನೀವು ಫಸ್ಟ್ ಸರ್ವಿಸ್ ಕೊಡಲಿಕ್ಕೆ ಕಲೀರಿ. ಸರ್ವಿಸ್ ಕೊಟ್ಟರೆ ಹಣ ನಿಮಗೆ ತನ್ನಷ್ಟಕ್ಕೆ ಬರ್ತದೆ, ನಿಮಗೆ ಫೈನಾನ್ಷಿಯಲ್ ಪ್ರಾಬ್ಲಮ್ ಯಾವತ್ತೂ ಆಗಲಿಕ್ಕಿಲ್ಲ ಅಂತ ಹೇಳಿ. ಅದು ಖಂಡಿತ 100ಕ್ಕೆ 100 ಸತ್ಯ. ಯಾಕಂತ ಹೇಳಿದರೆ ನಾವು ಯಾವಾಗ ಜನರಿಗೆ ಒಂದು ನಿಜವಾಗಿ ಪ್ರಯೋಜನ ಆಗಬೇಕಂತ ಹೇಳುವ ಒಳ್ಳೆಯ ಇಂಟೆನ್ಷನಿಂದ ಕೆಲಸ ಮಾಡ್ತೇವೆ, ನಮ್ಮ ಪ್ರಚಾರ ಅವರ ಬಾಯಲ್ಲೇ ಆಗುತ್ತೆ. ನಾವು ಪ್ರಚಾರ ಅಂತ ಹೇಳಿ ಸಪ್ರೇಟಾಗಿ ಮಾಡಬೇಕಂತ ಇಲ್ಲ. ಆದ ಕಾರಣ ನನ್ನ ಎಕ್ಸ್ಪೀರಿಯನ್ಸ್ ಏನಂತ ಹೇಳಿದರೆ, ನಮಗೆ ಸಣ್ಣ ಮಾರ್ಜಿನಲ್ಲಿ ನಾವು ಇದು ವ್ಯವಸ್ಥೆಯನ್ನು ನಡೆಸಿದರೂ ನಮಗೆ ದೇವರು ಕೈ ಬಿಡುವುದಿಲ್ಲ ಅಂತ ಹೇಳುವಂಥದ್ದು ಒಂದು ವಿಶ್ವಾಸ. ಖಂಡಿತ. ಈಗ ನಾನು ಸಾಧಾರಣವಾಗಿ ಈಗ ಪ್ರಾಕ್ಟೀಸ್ ಶುರು ಮಾಡಿ ಒಂದು 25 ವರ್ಷ ತನಕ ಆಯಿತು. ನನಗೆ ಈಗ ಜನರು ಕೊಟ್ಟ ಸ್ನೇಹ ಮತ್ತು ಅವರ ವಿಶ್ವಾಸ ಮತ್ತು ಅವರ ಒಂದು ಸಪೋರ್ಟು ನನಗೆ ತುಂಬ ಒಂದು ನೆಮ್ಮದಿ ಕೊಡುತ್ತದೆ. ಅಂದರೆ ನನಗೆ ಸ್ಯಾಟಿಸ್ಫ್ಯಾಕ್ಷನ್ ಇದೆ ಅದರ ಬಗ್ಗೆ. ಅಂದರೆ ನನಗೆ ಅನಿಸ್ತದೆ, ನಾನು ಇದಕ್ಕಿಂತ ಜಾಸ್ತಿ ಪ್ರೀತಿ ನಾನು ಇನ್ನೂ ಬಯಸಲಿಕ್ಕೆ ಸಾಧ್ಯ ಇಲ್ಲ. ಯಾಕಂತ ಹೇಳಿದ್ರೆ ಅಷ್ಟು ನನಗೆ ರೆಸ್ಪೆಕ್ಟ್ ಮತ್ತು ಒಂದು ವಿಶ್ವಾಸ ಕೊಡ್ತಾ ಇದ್ದಾರೆ ಜನರು. ಆದ ಕಾರಣ ಅದರ ಬಗ್ಗೆ ನನಗೆ ಯಾವುದೇ ಒಂದು ಆಕಾಂಕ್ಷೆ ಇನ್ನೂ ಅದನ್ನು ಮೀರಿ ಸಿಗಬೇಕಂತ ಹೇಳುವಂಥದ್ದು ಇಲ್ಲ. ಅಷ್ಟು ನನಗೆ ಸ್ಯಾಟಿಸ್ಫ್ಯಾಕ್ಷನ್ ಇದೆ. ಬೇಸರ ಅಂತ ಹೇಳುವಂಥದ್ದು ಕೆಲವು ಸರ್ತಿ ಆಗ್ತದೆ. ಕೆಲವು ಜನರ ಎಕ್ಸ್ಪೆಕ್ಟೇಷನ್ ನಾವು ಮೀಟ್ ಮಾಡಲಿಕ್ಕೆ ಆಗದಿದ್ದರೆ, ಕೆಲವು ಸರ್ತಿ ಜನರ ಒಂದು ವರ್ತನೆ ಅವ್ರಿಗೆ ಬೇಸರಾಗಿ ಒಂದೊಂದು ಮಾಡುವ ವರ್ತನೆಯಿಂದ ನಮಗೆ ಬೇಸರ ಆಗುತ್ತೆ. ಸೊ ಅಂಥ ಸಂದರ್ಭದಲ್ಲೂ ಇದ್ದೇ ಇರ್ತದೆ. ಸಾಧಾರಣವಾಗಿ ಎಲ್ಲ ಪ್ರೊಫೆಷನಲ್ ಇದ್ದ ಹಾಗೆ ಇರ್ತದೆ. ಸೊ ಹಾಗೆ ಸ್ಪೆಸಿಫಿಕ್ ಆಗಿ ನಮಗೇನು ಅಂಥದ್ದೊಂದು ದೊಡ್ಡ ಇದು ಅಂತ ಹೇಳುವಂಥದ್ದಿಲ್ಲ. ಹೌದು, ನಮ್ಮ ಫ್ಯಾಮಿಲಿಯಲ್ಲಿ ಡಾಕ್ಟರ್ಸ್ ಇದ್ದಾರೆ. ಧನ್ವಂತರಿ ಒಂದು ವೆಂಕಪ್ಪ ಪಂಡಿತರ ಫ್ಯಾಮಿಲಿಯಲ್ಲಿ ಡಾಕ್ಟರ್ಸ್ ಬೇರೆ ಬೇರೆ ಇದ್ದಾರೆ. ಆದರೆ ಇಲ್ಲಿ ನೆಲೆಸುವಂಥ ಒಂದು ಅವಕಾಶ ಈಗ ನನ್ನ ಮಕ್ಕಳನ್ನು ನೋಡಿದರೆ, ಅವರಿಗೆ ಸಣ್ಣವರು, ಒಬ್ಬ 10ನೇ ಕ್ಲಾಸು, ಒಬ್ಬ 12ನೇ ಕ್ಲಾಸು, PUC SSLC. ಆದ ಕಾರಣ ಅವರಿನ್ನು ಮುಂದೆ
ದೊಡ್ಡದಾಗಿ ಏನು ತಗೊಳ್ತಾರೆ ಅಥವಾ ಏನು ಮಾಡ್ತಾರೆ ಅಂತ ಹೇಳುವಂಥದ್ದು ಅವರ ಒಂದು ಇಂಟ್ರೆಸ್ಟ್ ಮೇಲೆ ಹೋಗುತ್ತೆ. ನಾವು ಅವರಿಗೆ ಒಂದು ಪ್ರೋತ್ಸಾಹ ಮಾತ್ರ ಕೊಡ್ಬೋದು ಹೊರತು ಅವರ ಇಂಟ್ರೆಸ್ಟ್ ಮತ್ತು ಇವತ್ತಿನ ಕಾಲದಲ್ಲಿ ನಾವು ಮುಂಚಿನಾಗೆ ನೀವು ಡಾಕ್ಟ್ರೇ ಆಗಬೇಕು, ಇಂಜಿನಿಯರೇ ಆಗಬೇಕಂತ ಹೇಳುವಂಥ ಒತ್ತಾಯ ಮಾಡಲಿಕ್ಕೆ ಆಗುವುದಿಲ್ಲ. ಆದ ಕಾರಣ ಸಂಸ್ಥೆ ನಡೀತಾ ಇರ್ತದೆ. ಅದು ಯಾರಾದರೂ ಒಬ್ಬ ಒಳ್ಳೆ ಯೋಗ್ಯತೆ ಇದ್ದವನು ಅಲ್ಲಿಗೆ ಬಂದೇ ಬರ್ತಾನೆ ಅಂತ ಹೇಳುವ ನನ್ನ ವಿಶ್ವಾಸ. ಅದು ನಮ್ಮ ಫ್ಯಾಮಿಲಿಯವರೇ ಆಗಬೇಕಂತ ಹೇಳುವಂಥದ್ದು ಏನು ಫಿಕ್ಸ್ ಅಲ್ಲ. ವೈದ್ಯಕೀಯ ವೃತ್ತಿಯಲ್ಲಿರುವ ನಿರಂಜನ್ ರೈ ಅವರಿಗೆ ಕೃಷಿಯಲ್ಲಿ ತಮ್ಮದೇ ಆದ ವಿಶೇಷವಾದ ಆಸಕ್ತಿ ಇದೆ. ಇದಕ್ಕಾಗಿ ಪ್ರತಿದಿನ ಕೂಡ ತಮ್ಮದೇ ಒಂದು ಜಾಗವನ್ನು ಖರೀದಿ ಮಾಡಿ ಅಲ್ಲಿ ಕೃಷಿಯನ್ನು ಮಾಡಿದ್ದಾರೆ. ಜೊತೆಗೆ ಪ್ರತಿದಿನ ಅಲ್ಲಿ ಹೋಗುವಂಥದ್ದು ಕೃಷಿಯನ್ನು ನಿಭಾಯಿಸುವಂತಹ ಎಲ್ಲ ರೀತಿಯ ವ್ಯವಸ್ಥೆಯನ್ನು ಕೂಡ ಮಾಡಿಕೊಂಡಿದ್ದಾರೆ. ನಮ್ಮದು ಫ್ಯಾಮಿಲಿ ವೈದ್ಯಕೀಯ ಒಂದು ಸಂಬಂಧಪಟ್ಟ ಫ್ಯಾಮಿಲಿ ಆದರೂ ನಮ್ಮ ಮೂಲ ಒಂದು ಪ್ರೊಫೆಷನ್ನು ನಾವು ರೈತರು. ನಮ್ಮ ಹಿರಿಯವರೆಲ್ಲ ನಮ್ಮ ಇದು ಕೃಷಿ ಸಂಬಂಧಪಟ್ಟ ಕೆಲಸ ಮಾಡಿಕೊಂಡು ನಾವು ಇಲ್ಲಿವರೆಗೆ ಬಂದವರು. ಸಾಧಾರಣವಾಗಿ ನಮ್ಮ ಊರಿನಲ್ಲಿ ಕೃಷಿಯೇ ಮೂಲವಾದ ಒಂದು ಪ್ರೊಫೆಷನ್. ಯಾವುದೇ ಒಂದು ಜಾತಿ ಧರ್ಮದವರು ಆದರೂ ಮೂಲವಾಗಿ ನಾವು ಕೃಷಿಕರು. ಆದ ಕಾರಣ ಕೃಷಿ ಅಂದರೆ ನನಗೆ ತುಂಬ ಇಷ್ಟ. ಆದ ಕಾರಣ ನಾನು ನಂದೊಂದು ಪರ್ಸ್ನಲ್ ಆಗಿ ಒಂದು ಕೃಷಿ ಭೂಮಿ ಬೇಕು, ಕೃಷಿ ಮಾಡಬೇಕಂತ ಹೇಳುವಂಥದ್ದು ತುಂಬ ಸಮಯದ ಆಸೆ ಇತ್ತು ನನಗೆ. ಹಾಗೆ ಈಗ ನಾನು ಏನಂತಂದರೆ ನನ್ನ ಪರ್ಸ್ನಲ್ ಒಂದು ಸ್ಯಾಟಿಸ್ಫ್ಯಾಕ್ಷನ್ಗೆ ನಾನು ಕೃಷಿ ಭೂಮಿ ತಗೊಂಡು ಒಂದು ಸಾವಯವ ಕೃಷಿ ಮಾಡ್ತಾಯಿದ್ದೇನೆ. ಮತ್ತು ದೇಸಿ ತಳಿಯ ದನಗಳನ್ನು ಸಾಕಿ ಅಲ್ಲಿ ನಮ್ಮ ಒಂದು ಹವ್ಯಾಸವನ್ನು ಅಥವಾ ನಮ್ಮ ಒಂದು ನೆಮ್ಮದಿಯನ್ನು ಹುಡುಕ್ತಾ ಇದ್ದೇನೆ. ಹಾಗೆ ಅದೊಂದು ನಾನು ಮಾಡ್ತಾಯಿದ್ದೇನೆ. ಈಗ ಸಹ ನಾನು ಬೆಳಿಗ್ಗೆ ಡೈಲಿ ಒಂದು 2 ಗಂಟೆಯಲ್ಲಿ ಹೋಗಿ ತೋಟದಲ್ಲಿ ತಿರುಗಿ ದನಗಳ ಜೊತೆಗೆ ಅದರಲ್ಲಿ ಕಳೆದು ಅದರ ನಂತರ ನಾನು ನನ್ನ ಕ್ಲಿನಿಕ್ಕಿಗೆ ಬರ್ತೇನೆ ಯಾವಾಗಲೂ. ಹಾಗೆ ಅದು ಒಂದು ಪಾರ್ಟ್ ಟೈಮ್ ಆಗಿ ನನ್ನ ಒಂದು ಹಾಬಿ ಅಂತ ಹೇಳಿ ಇಟ್ಕೊಂಡು ನಾನು ಮಾಡ್ತಾಯಿದ್ದೇನೆ. ಹೌದು, ನಾನೊಂದು ಬೇರೆ ಅಂದರೆ ಒಂದು ಎಕ್ಸಸೈಸ್ ನಂದೊಂದು ರೆಗ್ಯುಲರ್ ಆಗಿ ನಾನು ಮಾಡ್ತಾ ಇರ್ತೇನೆ. ಹಾಗೆ ಪುರ್ಸೊತ್ತು ಸಿಗುವಾಗ ಜಿಮ್ಮಿಗೆ ಸಹ ಹೋಗ್ತೇನೆ. ಮತ್ತು ವಾಕಿಂಗ್ ಅದು ಇದು ಎಲ್ಲ ಮಾಡ್ತಾ ಇರ್ತೇನೆ. ಅದಲ್ಲದೆ ಒಂದೊಂದು ಮುಂಚೆಲ್ಲ ಟ್ರೆಕ್ಕಿಂಗ್ ಹೋಗುವ ಅಭ್ಯಾಸ ಇತ್ತು. ಅಂದರೆ ಕಾಡಿನ ಒಂದು ಪರಿಸರ ನನಗೆ ತುಂಬ ಇಷ್ಟ ಆಗ್ತಾಯಿತ್ತು. ಆದ ಕಾರಣ ಟ್ರೆಕ್ಕಿಂಗ್ ಎಲ್ಲ ಹೋಗ್ತಾಯಿದ್ದೆ. ಅದು ಈಗ ಬ್ಯುಸಿ ಲೈಫ್ ಆದ ನಂತರ ನನಗೆ ಈಗ ಪುರ್ಸೊತ್ತು ಸಿಗೋದಿಲ್ಲ. ಆದ ಕಾರಣ ಈಗ ಅದೆಲ್ಲ ಕಡಿಮೆ ಮಾಡಿದ್ದೇನೆ. ಹಾಗೆ ನಿರಂಜನ್ ರೈ ಅವರು ಬಾಂಬೆಯಿಂದ ಉಪ್ಪಿನಂಗಡಿಗೆ ಬಂದು ಅವರ ಹಿರಿಯರ ಪರಂಪರೆಯನ್ನು ಉಳಿಸಿದ್ದಾರೆ. ಅದರ ಜೊತೆಗೆ ಜನರ ಪ್ರೀತಿಯನ್ನು ಗಳಿಸಿದ್ದಾರೆ. ವಿಶೇಷವಾಗಿ ಕೃಷಿಯಲ್ಲಿ ತೊಡಗಿಸಿಕೊಂಡು ತಮ್ಮದೇ ಆದ ರೀತಿಯಲ್ಲಿ ಜೀವನವನ್ನು ಸಾಗಿಸ್ತಾ ಇದ್ದಾರೆ. ಹೀಗಾಗಿ ನಿರಂಜನ್ ರೈ ಅವರ ಜೀವನ ಎಲ್ಲರಿಗೂ ಕೂಡ ಮಾದರಿ. ನಿಮ್ಮೂರಿನ ಸುದ್ದಿ ಕಾರ್ಯಕ್ರಮಗಳ ವರದಿಯನ್ನ ನಾವು ಬಿತ್ತರಿಸಲಿದ್ದೇವೆ. ಈ ಕೆಳಗಿನ ನಂಬರನ್ನು ಸಂಪರ್ಕಿಸಿ.